ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಚಿಕನ್ ಸಾಂಬಾರು ಯಾವ ಥರ ಮಾಡೋದು ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ಇಟ್ಕೊಂಡೀನಿ. ಈಗ ಅರ್ಧ ಕೆ.ಜಿ ಚಿಕನ ಸ್ವಚ್ಛಂಗಿ ಉಪ್ಪು ಹಾಕಿ ತೊಳ್ಕೊಂಬಂದೀನಿ ನೋಡಿರಿ. ಈಗ ಎರಡು ಟಮಾಟೊ ರುಬ್ಕೊಂಬಂದೀನಿ ರೀ ನಾನು. ಹೆಬ್ರಡಿ ರುಬ್ಕೊಂಬಂದೀನಿ ಟಮಾಟೊ ಸ್ವಲ್ಪ ಸಣ್ಣಗೆ ಆ ಥರ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೀನಿ. ಈಗ ನೀವು ಕುಕ್ಕರ್ ಒಳಗರೆ ಮಾಡ್ಬೋದು, ಇಲ್ಲಾಂದ್ರೆ ಬೊಗಣಿ ಒಳಗರೆ ಮಾಡ್ಬೋದು. ನಾನು ಕುಕ್ಕರ್ ಇಟ್ಕೊಂಡೀನಿ ನೋಡಿರಿ. ಕುಕ್ಕರ್ ಇಟ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೊಳಕತ್ತೀನಿ. ನೀಟಾಗಿ ಹುರ್ಕೋಬೇಕ್ರಿ ಬೆಳ್ಳುಳ್ಳಿ. ಈಗ ಏನು ತೊಳೆದು ಇಟ್ಕೊಂಡಿವಿ ನೋಡಿರಿ ಚಿಕನ, ಅದನ್ನು ಇದ್ರೊಳಗೆ ಹಾಕ್ಕೊಂಡು ಹುರ್ಕೋತೀನಿ. ನಾನು ಸಪ್ರೇಟಾಗಿ ಒಂದೆರಡು ಚರಿಗೆಗಷ್ಟು ನೀರು ಇಟ್ಕೋಬೇಕ್ರಿ ಕುದಿಸ್ಕೊಳಕ್ಕೆ. ಚಿಕನ್ ಸಾಂಬಾರಿಗೆ 2ರಿಂದ 3 ಚರಿಗೆ ಹಾಕೋರಿ ನೀರು ಇಟ್ಕೊಂಡು ಕಾಸ್ಕೊಂಡು. ಈಗ ಚಿಕನ್ನ ಚೆಂದಾಗಿ ಹುರ್ಕೋಬೇಕಿದನ್ನು. ನಾವು ಚಿಕನ್ ಸಾಂಬಾರು ಮಾಡೋಕೆ ಫಸ್ಟ್ ಏನು ಇದು ಮಾಡ್ಬೇಕಂದ್ರೆ ಫಸ್ಟ್ ಎಲ್ಲನೂ ಸ್ವಚ್ಛಾಗಿ ತೊಗೊಬೇಕ್ರಿ. ಅದಕ್ಕೆ ನಾರಂಗಿಲ್ಲ. ಈಗ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಅರ್ಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಇದ್ರೊಳಗೆ. ಅಂದರೆ ಉಪ್ಪು ಚಿಕನ್ ಒಳಗೆ ಹುರ್ಕೋತ್ನಾಗೆ ಹಾಕಿದ್ವಿ ಅಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಅದಕ್ಕೆ ಎಲ್ಲ ಖಾರ ಹತ್ತೈತಿ. ಅದರ ಸಲುವಾಗಿ ಖಾರ, ಉಪ್ಪು, ಹುಳಿ ಎಲ್ಲನೂ ಈ ಒಗ್ಗರಣೆಯೊಳಗೆ ಹಾಕ್ಕೊಂಡಿವಿ ಅಂದ್ರೆ ಏನು ಚಿಕನ್ ಪೀಸ್ಗಳು ಇರ್ತಾವಲ್ಲ ಅದಕ್ಕೆಲ್ಲನೂ ಇದು ಆಗ್ತೈತೆ ಅಂತಂದು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಿಡ್ಕೋಬೇಕಂತಂದು ಈ ಥರ ಹುರ್ಕೋಬೇಕು. ಮೇನ್ ಚಿಕನ್ ಎಷ್ಟು ಹುರಿತೀರಿ ನೋಡಿರಿ ಅಷ್ಟ ಸಾಂಬಾರು ಚೆನ್ನಾಗಿರ್ತೈತಿ, ಕುದಿತೈತಿ. ಅಂದರೆ ಚಿಕನ್ ಜಲ್ದಿ ಕುದಿತೈತಿ ಎಣ್ಣೆ ಒಳಗೆ ಎಷ್ಟು ಫ್ರೈ ಮಾಡ್ತಾರೆ ಅಷ್ಟ. ಈಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಹಾಗೆ ತೆಳಗೆ ಹತ್ತೈತಿ ನೋಡ್ಕೊಂಡು ಇದು ಮಾಡ್ಕೊರಿ. ಈಗ ಏನು ರುಬ್ಬಿಟ್ಕೊಂಡಿನಿ ನೋಡಿರಿ ಅದನ್ನು ಟಮಾಟೊ ಹಾಕ್ಕೊಳಕತ್ತೀನಿ. ನಿಮ್ಗೆ ಹುಳಿ ಆಯ್ತಂದ್ರೆ ಒಂದೇ ಟಮಾಟೊ ಹಾಕೋಬೋದು. ನಿಮ್ಗೆ ಹುಳಿ ಬೇಕಾದರೆ 2 ಟಮಾಟೊ ಯೂಸ್ ಮಾಡ್ಕೊರಿ. ಆ ಟಮಾಟೊ ರಸದಾಗೆ ಅದನ್ನು ಹುರ್ಕೊಳಕತ್ತೀನಿ. ಟೇಸ್ಟ್ ಚೆನ್ನಾಗಿರ್ತೈತಿ. ನಾವು ತಿಳಿ ಸಾಂಬಾರು ಮಾಡ್ತೀವಿ ನೋಡಿರಿ, ಅದ್ರ ಸಲುವಾಗಿ ಸ್ವಲ್ಪ ಟಮಾಟೊ ಜಾಸ್ತಿ ಹಾಕ್ಕೊಂಡಿರ್ತೀವಿ ಸಾಂಬಾರು ಭಾಳ ಮಾಡ್ತೀವತ್ತಂದು. ಈಗ 1 ಸ್ಪೂನ್ ಆಗಷ್ಟು ಗರಂ ಮಸಾಲೆ ಹಾಕ್ಕೊಳತ್ತೀನಿ ನೋಡಿರಿ. ಒಂದು ಮತ್ತು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ ನಾನು. ಮನೆಯಲ್ಲೇ ತಯಾರು ಮಾಡ್ಕೊಂಡಿದ್ದು ಗರಂ ಮಸಾಲ ಐತಿ. ಚಕ್ಕೆ, ಲವಂಗ ಇವೆಲ್ಲ ಕೂಡಿಸಿ ಹಾಕ್ಕೊಂಡಿದ್ದ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ್ರಿ. ಅದು 1.5 ಚಮಚ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅಂದರೆ ಒಂದೊಂದು ವೆರೈಟಿ ಚಿಕನ್ ಸಾಂಬಾರು ಮಾಡ್ತೀವಿ. ನನ್ನ ವಿಡಿಯೋದಾಗ ಭಾಳ ಥರ ವೆರೈಟಿ ಸಾಂಬಾರು ಮಾಡೀನಿ ರೀ, ನೋಡ್ಬೋದು ನೀವು. ಅಂದರೆ ನಾನು ಈ ಥರ ತಿಳಿ ಸಾಂಬಾರು ಮಾಡ್ತೀವಿ ನೋಡಿರಿ, ಚೆನ್ನಾಗಿರ್ತೈತಿ. ಈಗ ಕೊಬ್ಬರಿ ರುಬ್ಬಿಟ್ಕೊಂಡಿನಿ ನೋಡಿರಿ. ಆ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದ ಅದೊಂದು 1 ಸ್ಪೂನ್ ಹಾಕೋತೀನಿ ನಾನು. ಕೊಬ್ಬರಿ ಇದು ಇತ್ತು, ಅದು ಇದ್ರೂ ನಡಿತೈತಿ, ಇರ್ಲಿಕ್ಕಂದ್ರೂ ನಡಿತೈತಿ. ಬಟ್ ಟೇಸ್ಟ್ ಚೆನ್ನಾಗಿ ಆಗ್ತೈತೆ ಅಂತಂದು ಹಾಕೊಳ್ಳೋದಷ್ಟೇ. ನಾವು ಮೊದಲ ಕೊಬ್ಬರಿ ಮಾಡಿರ್ತೀವಿ ನೋಡಿರಿ. ಹಸಿ ಕೊಬ್ಬರಿನ ರುಬ್ಬಿಟ್ಕೊಂಡಿರ್ತೀವಿ ನೋಡ್ರಿ. ಅದನ್ನ ಆಲ್ಮೋಸ್ಟ್ ಹಾಕ್ತಿದ್ದಿಲ್ಲ. ಈಗ ಹಾಕ್ಲಕತ್ತೀವಿ ನಾವು. ಸ್ವಲ್ಪ ಗಟ್ಟಿ ಆಗ್ಲತ್ತಂದು ಸಾಂಬಾರು ಅಷ್ಟೇ. ನಾನು ಇನ್ನೊಂದು ಸ್ವಲ್ಪ ಗರಂ ಮಸಾಲ ಉಕ್ಕೊಂಡೀನಿ. ಅಂದ್ರೆ ಭಾಳ ತಿಳಿ ಆಗ್ತೈತೆ ಅಂತಂದು ನಾನು ಈ ಕೊಬ್ಬರಿ ಹಾಕ್ಕೊಂಡೀನಿ ಅಷ್ಟೇ ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಇದೆಲ್ಲ ಎಣ್ಣೆ ಒಳಗೆ ಇದು ಆಗ್ಬೇಕ್ರಿ. ಅಷ್ಟೊತ್ತನ ಇದು ಮಾಡ್ಕೋಬೇಕು. ಟೇಸ್ಟ್ ಚೆನ್ನಾಗಿರ್ತೈತಿ. ಇದು ಮುದ್ದೆ ಸಾಂಬಾರು ಒಳಗೂ ತಿಂತಾರೆ. ಮತ್ತು ನನ್ನ ಮಾಡಿದ್ದೆ ಮುದ್ದೆ ಸಾಂಬಾರು ಜೊತೆ ತಿನ್ನೋಕೈತೆ ಮಾಡೀನಿ ಇದನ್ನು ಸಾಂಬಾರು. ಈಗ ಆಲ್ಮೋಸ್ಟ್ ಎಲ್ಲ ಇದು ಆಗೈತಿ, ಕುದ್ದೈತಿ. ಏನೋ ಸ್ವಲ್ಪ ಹುರ್ಕೊಂಡು ಇದಕ್ಕೆ ಬಿಸಿ ಏನು ನೀರು ಕಾಸ್ಕೊಂಡಿರ್ತೀವಿ ನೋಡಿರಿ, ಆ ನೀರು ಕಾಸ್ಕೊಂಡಿದ್ದೆ ಇದ್ರೊಳಗೆ ಹಾಕ್ಕೋಬೇಕು. ಅಂದರೆ ಇದು ಎಷ್ಟು ಭಾಳತನ ಹುರ್ಕೋತೀರಿ ನೋಡಿರಿ ಅಷ್ಟು ಟೇಸ್ಟ್ ಆಗಿರ್ತೈತಿ. ಯಾಕಂದ್ರೆ ಈಗ ಪೀಸ್ ಒಳಗೆ ಎಲ್ಲನೂ ಉಪ್ಪು ಖಾರ ಎಲ್ಲ ಕುದಿಬೇಕು ನೋಡಿರಿ, ಅದ್ರ ಸಲುವಾಗಿ.
ಈಗ 1 ಲೀಟ್ರಾಗಷ್ಟು ನೀರು ತಗೊಂಡೀನಿ. ತಗೊಂಡು ಇದಕ್ಕೆ ನೀರು ಹಾಕೋಬೇಕ್ರಿ. ತಳಗ ಸ್ವಲ್ಪ ಎಣ್ಣೆ ಬಿಡ್ತೈತಿ ಅದ ಈಗ ಏನು ಇದು ಹಾಕೊಂಡಿರ್ತೀವಿ ನೋಡ್ರಿ, ಕೊಬ್ಬರಿ ಹಾಕೊಂಡಿರ್ತೀವಿ ನೋಡ್ರಿ, ತಳಗ ಎಣ್ಣೆ ಬಿಡ್ತೈತಿಲ್ಲ ಅವಾಗ ನೀರು ಹಾಕೋಬೇಕು ಇದಕ್ಕೆ. ಈಗ ನೀರು ಹಾಕ್ಕೋತೀನಿ. ಎಲ್ಲ ತಳಗ ಇದು ಆಗೈತಿ. ಈಗ ಖಾರ ಹಾಕ್ಕೊಂಡು ನೀರು ಹಾಕ್ಕೋತೀನಿ ರೀ. ಖಾರ ಹಾಕ್ಕೊಂಡೀನಿ, ನೀರು ಹಾಕ್ಕೊಂಡು ಈಗ ಕುದಿಲಾಕತ್ತೈತಿ ನೋಡ್ರಿ. ಈಗ ಬಂದ್ ಮಾಡ್ಕೊಳ್ಳೋನು. ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.